ಸರ್, ಇತ್ತೀಚಿನ ದಿನಗಳಲ್ಲಿ ಸಿಲ್ವರ್ ರೇಟ್ ಕೂಡ ಏರ್ತಾನೆ ಇದೆ. ಯಾವ ಕಾರಣದಿಂದ ಏರಿಕೆ ಆಗ್ತಾ ಇದೆ ಸರ್? ಏನಾಗಿದೆ ನೋಡಿ, ಸಿಲ್ವರ್ ಆಗ್ಲಿ ಗೋಲ್ಡ್ ಆಗ್ಲಿ ಪ್ರತಿದಿನ ಐತಿಹಾಸಿಕ ಬೆಲೆಗಳು ಬರ್ತಾ ಇದೆ. ಇದು ಸುಮಾರು 1.5 ವರ್ಷದಿಂದ ಶುರುವಾಗಿರುವಂತದ್ದು. ಇದು ಕಾರಣಗಳು ಹಲವಾರು ಕಾರಣಗಳಿದೆ. ಫಸ್ಟ್ ಶುರುವಲ್ಲಿ ನಾವು ಆಗ ಒಂದು 5 ವರ್ಷದಿಂದ ಕೋವಿಡ್ ಒಂದು ಕಾರಣ ಆಗಿತ್ತು. ಇವಾಗ ಏನಾಗಿದೆ ಅಂದ್ರೆ ಈ ಅನ್ಸರ್ಟನಿಟಿ, ಮಾರ್ಕೆಟ್ ಅನ್ಸರ್ಟನಿಟಿ ಅಂತೀವಿ, ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ, ಜಿಯೋ ಪೊಲಿಟಿಕಲ್ ಇಂಟ್ರೆಸ್ಟ್. ಈಗ ಯುದ್ಧಗಳು ಅದು ಇದು ಅಲ್ಲೂ ಆಗ್ಬೇಕಾದ್ರೆ ಫಸ್ಟ್ ಉಕ್ರೇನ್ ಮೇಲೆ ದಾಳಿ ಆದಾಗ ವರ್ಲ್ಡ್ ಸೀನ್ಸ್ ವೆರಿ ಇನ್ಸ್ಟೇಬಲ್. ಅವಾಗ ಏನಾಗತ್ತೆ ಅಂದ್ರೆ ಎಲ್ರು ಸುರಕ್ಷಾ ಧಾಮ ಅಂತ ಏನ್ ಮಾಡ್ತಾರೆ, ಶೇರ್ ಮಾರ್ಕೆಟ್ ಅಲ್ಲಿ ಇರೋ ದುಡ್ಡು, ಬೇರೆ ಮಾರ್ಕೆಟ್ ಅಲ್ಲಿ ಇರೋ ದುಡ್ಡು, ಬ್ಯಾಂಕ್ ಅಲ್ಲಿ ಇರೋ ಡೆಪಾಸಿಟ್ಸ್ ಮಾಡಿರೋದು, ಅದನ್ನೆಲ್ಲ ಏನ್ ಮಾಡ್ತಾರೆ, ಸುರಕ್ಷಾ ಧಾಮ ಅಂತ ಚಿನ್ನ ಬೆಳ್ಳಿ ಪರ್ಚೇಸ್ ಮಾಡ್ತಾರೆ. ಆ ಸುರಕ್ಷಾ ಧಾಮದ ಒಂದು ಇಂಟ್ರೆಸ್ಟ್ ಏನಾಗಿದೆ, ತುಂಬಾ ಜನ ಹೋರ್ಡಿಂಗ್ಸ್ ಮಾಡಿ ಬೆಲೆ ಆಗಿದೆ. ಅದ್ರ ಜೊತೆಗೆ ಗೋರ್ಮೆಂಟ್ ಲೆಡ್ ಪ್ರಪಂಚದಲ್ಲಿ ಇವಾಗ ಎಷ್ಟೋ ಸೆಂಟ್ರಲ್ ಬ್ಯಾಂಕ್ಸ್, ಚೈನಾ ಆಗ್ಲಿ, ನಮ್ಮ ಭಾರತ ದೇಶದ ರಿಸರ್ವ್ ಬ್ಯಾಂಕ್ ಆಗ್ಲಿ, ಮತ್ತು ಹಾಗೆ ಯುರೋಪ್ ಅಲ್ಲಿ ಇರೋ ಯಾವುದು ಕೆಲವು ಬ್ಯಾಂಕ್ಗಳು ಪರ್ಚೇಸ್ ಮಾಡಿರೋ ಬ್ಯಾಂಕ್ಗಳು ಪರ್ಚೇಸ್ ಮಾಡ್ತಾ ಇದೆ. ಆ ಕಾರಣಕ್ಕೆ ಏನಾಗುತ್ತೆ, ಬ್ಯಾಂಕ್ಸ್ ಪರ್ಚೇಸ್ ಮಾಡ್ತಾ ಇರೋದು ಸೇಫ್ ಹೆವೆನ್. ಡಾಲರ್ ರೇಟ್ ತಡೆಯಕ್ಕಾಗ್ದಿರಾ ಆಂಟಿ ಇನ್ಫ್ಲೇಷನರಿ ಟ್ರೆಂಡ್ ನೋಡಿ ಪರ್ಚೇಸ್ ಮಾಡ್ತಾ ಇದೆ. ಆ ಕಾರಣಕ್ಕೆ ಏನಾಗಿದೆ ಅಂದ್ರೆ ಡಿಮ್ಯಾಂಡ್ ಸಪ್ಲೈ ಗ್ಯಾಪ್ ಜಾಸ್ತಿ ಆಗಿ ಬೆಳೀತಾ ಇದೆ. ಇವತ್ತು ನೋಡಿ, ಮುಂದಕ್ಕೆ ಇವಾಗ ಇರಾನ್ ಮೇಲೆ ಏನಾದ್ರು ದಾಳಿ ಆಯ್ತು ಅಂದ್ರೂ ಪ್ರಪಂಚ ಇನ್ನೂ ಸ್ವಲ್ಪ ಅನ್ಸರ್ಟನ್ ಆಗುತ್ತೆ, ಇನ್ನೂ ಸ್ವಲ್ಪ ಬೆಲೆ ಜಾಸ್ತಿ ಆಗುತ್ತೆ. ರೀಸೆಂಟ್ ಆಗಿ ವೆನೆಜುಲಾ ಮೇಲೆ ಆಗಿದ್ದ ಒಂದು ದಾಳಿ ಮೇಲೆ ಅದೊಂದು ರೀಸನ್ ಆಯ್ತು. ಆ ಕಾರಣದಿಂದ ಜಿಯೋ ಪೊಲಿಟಿಕಲ್ ಇಂಟ್ರೆಸ್ಟ್ ಇಂದ ಇದು ಜಾಸ್ತಿ ಆಗ್ತಾ ಇರುತ್ತೆ. ಜೊತೆಗೆ ಈ ಕಾರಣದಲ್ಲಿ ಏನಾಗುತ್ತೆ, ಈಗ ನಮ್ಮ ಕಸ್ಟಮರ್ಸ್ ಏನ್ ಮಾಡ್ತಾರೆ, ಅಯ್ಯೋ ಇದೇ ತರ ಬೆಲೆ ಜಾಸ್ತಿ ಆಗ್ತಾ ಇದೆಯಲ್ಲ ಅಂತ ಅವ್ರೇನ್ ಮಾಡ್ತಾರೆ, ನಾವು ಕೂಡ ಇವಾಗ ಬಂದಿರೋ ಕಸ್ಟಮರ್ ಒಂದು ಗೋಲ್ಡ್ ಕಾಯಿನ್ ಬೇಕು ಅಂತಾರೆ. ಆ ತರ ಇಲ್ಲಿ ಇಂಡಿಯಾನಲ್ಲೂ ಇವಾಗ ಈ ಜ್ಯುವೆಲ್ರಿ ಯಾರು ಪರ್ಚೇಸ್ ಮಾಡ್ತಾ ಇದಾರೋ ಅವ್ರ ದುಡ್ಡಲ್ಲಿ ತಗೊಂಡು ನಾಣ್ಯ ಮತ್ತೆ ಗೋಲ್ಡ್ ಬಾರ್ಸ್ ಪರ್ಚೇಸ್ ಮಾಡ್ತಾ ಇದಾರೆ. ಅದೇನಾಗುತ್ತೆ, ಡಿಮ್ಯಾಂಡ್ ಅಂಡ್ ಗ್ಯಾಪ್ ಸಪ್ಲೈ, ಇಲ್ಲಿ ಡಿಮ್ಯಾಂಡ್ ಜಾಸ್ತಿ ಆಗಿ ಅಲ್ಲಿ ಸಪ್ಲೈ ಕಮ್ಮಿ ಆದ್ರೆ ಅದೊಂದು ಕಾರಣಕ್ಕೂ ಬೆಲೆ ಜಾಸ್ತಿ ಆಗ್ತಿರುತ್ತೆ. ಸರ್, ಇವಾಗ ಜನಸಾಮಾನ್ಯರಿಗೆ ಒಂದು ಈ ಸಿಲ್ವರ್ ರೇಟ್ ಹೇಗ್ ಡಿಸೈಡ್ ಆಗುತ್ತೆ ಅನ್ನೋದೇ ಒಂದು ಡೌಟ್ ಇರುತ್ತೆ ಸರ್. ಅದು ಕ್ಲಾರಿಟಿ ಕೊಡೋದು ಸರ್, ಹೆಂಗಾಗುತ್ತೆ, ಹೆಂಗ್ ವರ್ಕ್ ಆಗುತ್ತೆ ಸರ್? ನೋಡಿ, ಸಿಲ್ವರ್ ಇಷ್ಟು ದಿನ ನಡೀತಾ ಇದ್ದಿದ್ದು ಜ್ಯುವೆಲ್ರಿ ಟ್ರೆಂಡ್ ಇಂದ ಅದು ರೈಸ್ ಆಗ್ತಾ ಇತ್ತು ಬೆಲೆ. ಏನು ಈಗ ಮದ್ವೆ ಬಂತು ಅಂದ್ರೆ ಒಂದು ತಟ್ಟೆ, ತಂಬಿಗೆ ಆ ತರ ತಗೊಂಡು ಆ ಜ್ಯುವೆಲ್ರಿ ಡಿಮ್ಯಾಂಡ್ ಇಂದ ರೈಸ್ ಆಗ್ತಾ ಇತ್ತು. ಇವಾಗ ಒಂದು ಸುಮಾರು 2 ವರ್ಷದಿಂದ ಏನಾಗಿದೆ ಅಂದ್ರೆ ಇಂಡಸ್ಟ್ರಿಯಲ್ ಡಿಮ್ಯಾಂಡ್ ಜಾಸ್ತಿ ಆಗಿದೆ ಸಿಲ್ವರ್ಗೆ. ಲೈಕ್ ಇವಾಗ ಸೋಲಾರ್ ಪ್ಯಾನಲ್ಸ್ ಆಗ್ಲಿ, ಆಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ರಾಡಕ್ಟ್ಸ್ ಕೆಲವು ಯೂಸೇಜ್ ಎಲ್ಲ ಆಗ್ಲಿ, ಅದ್ರ ಮೇಲೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಆಗ್ಲಿ, ಆ ತರ ಇಂಡಸ್ಟ್ರಿಯಲ್ ಡ್ರಿವನ್ ಡಿಮ್ಯಾಂಡ್ ಇಂದ ಬೆಳ್ಳಿ ಬೆಲೆ ಜಾಸ್ತಿ ಆಗಿದೆ. ನಾಟ್ ಡ್ರಿವನ್ ಬೈ ಜ್ಯುವೆಲ್ರಿ ಸೇಲ್ಸ್ ಇಂದ ಅಲ್ಲ. ಇದೇನಾಗಿದೆ ಅಂದ್ರೆ ಈ ತರ ಸಿಲ್ವರ್ ಪ್ರತಿದಿನ ಹೊಸ ಐತಿಹಾಸಿಕ ಬೆಲೆಗಳು ಆಗ್ತಾ ಇದ್ರೆ ಜನರು ಕೂಡ ಇವಾಗ ನಾವು ಸಿಲ್ವರ್ ತಗೊಂತೀವಿ ಅಂತ ಅದನ್ನ ಟು ಆಡ್ ಅಪ್ ಟು ದಟ್ ಕ್ಯಾಸ್ ಏನಾಗುತ್ತೆ, ಕಸ್ಟಮರ್ಸ್ ಕೂಡ ನಮಗೂ ಒಂದು 2 kg ಬೆಳ್ಳಿ ಕೊಡಿ. ಯಾರು ಬೆಳ್ಳಿ ತಗೊಳೋದು ಪದಾರ್ಥಕ್ಕೆ ತಗೊಂತಾರೆ, ಇವಾಗ ಬೆಳ್ಳಿ ಕೂಡ ಬಾರ್ಸ್ ಅಲ್ಲಿ ತಗೊಂತಾ ಇದಾರೆ. ಆಮೇಲೆ ನಾರ್ಮಲಿ ಏನಾಗುತ್ತೆ, ಇದು ಕೊಲೋನಿಯಲ್ ಕಸಿನ್ಸ್, ಇದು ಚಿನ್ನ ಬೆಲೆ ಜಾಸ್ತಿ ಆದಾಗ ಬೆಳ್ಳಿ ಫಾಲೋ ಆನ್ ಆಗತ್ತೆ. ಆ ರೀತಿ ಬೆಳ್ಳಿ ಸುಮಾರು ಇವತ್ತಕ್ಕೆ ಒಂದು ವರ್ಷದಲ್ಲಿ 170% ರಿಟರ್ನ್ಸ್ ಕೊಟ್ಟಿದೆ. ಇನ್ ನೋಡಿದ್ರೆ 200% ರಿಟರ್ನ್ಸ್ ಕೂಡ ಒಂದು ಸ್ಟೇಜ್ ಅಲ್ಲಿ ಬಂದಿದೆ. ಈ ಕಾರಣದಲ್ಲಿ ಬೆಳ್ಳಿ ಕೂಡ ಜಾಸ್ತಿ ಆಗೋ ಕಾರಣ ಇದೆ. ಬೆಲೆ ನೋಡಿ, ಲಂಡನ್ ಮಾರ್ಕೆಟ್ ಇಂದ ಡಿಸೈಡ್ ಆಗತ್ತೆ. ಲಂಡನ್ ಅಲ್ಲಿ ನಮ್ಗೆ ಯಾವಾಗ ರೇಟ್ ಜಾಸ್ತಿ ಬರುತ್ತೋ ಇಲ್ಲಿ ಆಟೋಮೆಟಿಕ್ ಆಗಿ ಇಲ್ಲಿಂದ ಫಾಲೋ ಮಾಡ್ತೀವಿ. ಇದು ಇವಾಗ್ಲೇ ಅಲ್ಲ, ಐತಿಹಾಸಿಕ ತುಂಬಾ ಕಾಲದಿಂದನೂ ಅದೇ ತರ ಲಂಡನ್ ಬೆಲೆನೆ ಡಿಕ್ಟೇಟ್ ಮಾಡ್ತಿರೋದು. ಅದೇ ಲಂಡನ್ ಏನಾಗುತ್ತೆ, ಅಲ್ಲಿ ಸ್ಟಾಕ್ ಬ್ರೋಕಿಂಗ್ ಫರ್ಮ್ಸ್ ಎಲ್ಲ ಇನ್ವೆಸ್ಟರ್ಸ್ ಇರ್ತಾರೆ. ಅವ್ರಿಗೆ ಇಲ್ಲ ಸಿಲ್ವರ್ ಇನ್ನು ಒಳ್ಳೆ ಪ್ರೈಸ್ ಹೋಗುತ್ತೆ. ಸಿಲ್ವರ್ ಮೈನಿಂಗ್ ಅಲ್ಲೂ ಅಷ್ಟೇ ಸಿಗ್ತಾರೋ ಸಿಲ್ವರ್ ಕಮ್ಮಿ ಇದೆ, ಡಿಮ್ಯಾಂಡ್ ಜಾಸ್ತಿ ಇದೆ. ಇದ್ರಲ್ಲಿ ಏನಾಗುತ್ತಾರೆ, ಎಲ್ರು ಈಗ ನಾಟ್ ಓನ್ಲಿ ಸಿಲ್ವರ್, ಈಗ ಬೇಸಿಕ್ ಮೆಟಲ್ಸ್, ಕಾಪರ್, ಸಿಲ್ವರ್, ಅಲ್ಯೂಮಿನಿಯಂ ಅವೆಲ್ಲನೂ ಜಾಸ್ತಿ ಆಗ್ತದೆ. ಯಾಕಂದ್ರೆ ಮೈನಿಂಗ್ ಉತ್ಪಾದನೆ ಕಮ್ಮಿ ಆಗ್ತಾ ಇದೆ, ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ. ಆ ಕಾರಣದಲ್ಲಿ ಏನಾಗುತ್ತೆ, ಸಪ್ಲೈ ಗ್ಯಾಪ್ ಡಿಮ್ಯಾಂಡ್ ಅಲ್ಲಿ ಎಲ್ಲ ಬೆಳೆನೂ ಜಾಸ್ತಿ ಆಗುತ್ತೆ. ಸರ್, ಒಂದು 2-3 ವರ್ಷ ಆದ್ಮೇಲೆ ಬೆಳೆ ಬೆಲೆ ಎಷ್ಟಿರ್ಬೋದು ಸರ್? ಇದೇ ತರ ಸಪ್ಲೈ ಇಲ್ಲ ಅಂದ್ರೆ ಇನ್ನೂ ಆವರೇಜ್ ಅಲ್ಲಿ ವರ್ಷಕ್ಕೆ ಇನ್ನೂ ಒಂದು 30% ಜಾಸ್ತಿ ಆಗೋ ಸೂಚನೆಗಳು ಕಾಣ್ತಾ ಇದೆ. ಸರ್, ಇವಾಗ ಮದುವೆಗಳಲ್ಲಿ ಜಾಸ್ತಿ ಬಂಗಾರನೇ ಬಳಸ್ತಾರೆ. ಒಂದಿನ ಕಾಲ ಬರ್ಬೋದೇನೋ ಬೆಳ್ಳಿ ಕೂಡ ಅದೇ ರೀತಿ ನಿಲ್ಸ್ತಾರೆ ಸರ್, ಹಂಗೆ ಏನಾದ್ರು ಕಾಲ ಬರ್ಬೋದಾ ಸರ್?
ನೋಡಿ, ಬಂಗಾರ ಅನ್ನೋದು ಅಟ್ಲೀಸ್ಟ್ ಇಂಪಾರ್ಟೆಂಟ್. ಬೆಳ್ಳಿ ಇಲ್ದಿದ್ರೂ ಮದುವೆಗಳು ನಡೆಯೋದು ತುಂಬಾ ಕಮ್ಯುನಿಟೀಸ್ ಅಲ್ಲಿ. ಬೆಳ್ಳಿ ಇಲ್ದಿರೇ ಮದುವೆ ನಡೆಯುತ್ತೆ. ಕೆಲವು ಜಾಗದಲ್ಲಿ ಬೆಳ್ಳಿ ಬಂದು ನಾವು ಯೂಸ್ ಮಾಡೋದು ವೆಸಲ್ಸ್, ಏನು ಪಾತ್ರೆ ಅಥವಾ ತಟ್ಟೆ, ಅದ್ರಲ್ಲಿ ಲಕ್ಸುರಿ ಪ್ರಾಡಕ್ಟ್ಸ್ ಇದೆ. ಯಾವುದು ನಿಮ್ಗೆ ಡೈನಿಂಗ್ ಕುಕ್ವೇರ್ ಇದೆ, ಡೈನಿಂಗ್ ಸೆಟ್ಸ್ ಇದೆ, ಜಗ್ಸು, ಗ್ಲಾಸಸ್ ಅದೆಲ್ಲ ಇದೆ. ಅದೆಲ್ಲ ಸ್ವಲ್ಪ ಅಲ್ಟ್ರಾ ಹೈ ಸೆಕ್ಟರ್. ಅದು ನಮ್ಮ ಸಾಮಾನ್ಯ ಜನರಿಗೆ ಏನು ತಗೊಳಲ್ಲ. ಅದು ನಮ್ಮ ಸಾಮಾನ್ಯ ಜನರಿಗೆ ಬೇಕಾದಲ್ಲಿ ನಮ್ಮ ಜನರಲ್ಲಿ ಮದುವೆ ಆದಾಗ ಒಂದು ಹುಡುಗಿಗೆ ಒಂದು ತಟ್ಟೆ ಅಥವಾ ಒಂದು ಚೊಂಬು, ಒಂದು ಟಂಬ್ಲರ್, ಒಂದು ಪಂಚಪಾತ್ರೆ ಉದಾಹರಣೆ, ಆ ತರ ಬೇಸಿಕ್ ನೆಸಿಟಿ ಇದೆ. ಅದೇನಾಗಿದೆ ಅಂದ್ರೆ ಯಾರು ಅರ್ಧ ಕೆಜಿ ತಟ್ಟೆ ಕೊಡೋರು ಇವಾಗ 1/4 ಕೆಜಿ ತಟ್ಟೆ ಕೊಡ್ತಾ ಇದ್ದಾರೆ. 100 ಗ್ರಾಮ್ ಪಂಚಪಾತ್ರೆ ತಗೊಂಡವರು 50 ಗ್ರಾಮ್ ತಗೊಂತಾ ಇದ್ದಾರೆ. ನಮ್ಮ ಗ್ರಾಹಕರು ಅದನ್ನ ನೋಡ್ಕೊಂಡು ಅವ್ರ ಬಡ್ಜೆಟ್ ಪ್ರಕಾರ ಹೋಗ್ತಾ ಇದ್ದಾರೆ. ಹಳೆಯ ಕಾಲ ಮತ್ತೆ ವಾಪಸ್ ಬರೋದು ಕಾಣಿಸ್ತಿಲ್ಲ. ಸರ್ ಇವಾಗ ರೇಟ್ ಕೂಡ ಜಾಸ್ತಿ ಆಗ್ತಾ ಇದೆ. ಗೋಲ್ಡ್ಗೂ ಕೂಡ ಮೀರಿಸಬಹುದೇನೋ ಸಾಧ್ಯತೆ ಇದೆ ಸರ್ ಮುಂದಿನ ದಿನಗಳಲ್ಲಿ? ಆಲ್ರೆಡಿ ಗೋಲ್ಡ್ ಗಿಂತ ಇನ್ ಟರ್ಮ್ಸ್ ಆಫ್ ವ್ಯಾಲ್ಯೂಯೇಷನ್ ಅಲ್ಲಿ ಸಿಲ್ವರ್ ಮೋರ್ ದೆನ್ 170 to 180% ಗ್ರೋ ಆಗಿದೆ. ಚಿನ್ನ ಇನ್ನೂ ಅಷ್ಟಾಗಿಲ್ಲ. ಸಿಲ್ವರ್ ಆಲ್ರೆಡಿ ಓವರ್ಟೇಕ್ ಮಾಡಿಬಿಟ್ಟಿದೆ. ಅದು ರೇಟ್ ಅಲ್ಲಿ ಸರ್, ರೇಟ್ ಅಲ್ಲಿ ಹೌದು. ನೋಡಿ, ಒಂದು ವರ್ಷದಿಂದ 1 ಲಕ್ಷ ರೂಪಾಯಿ ಏನೋ ಇತ್ತು. ಇವತ್ತು ಬಂದು 2,80,000 ಆಗಿದೆ. ಸೊ 180% ಇನ್ಕ್ರೀಸ್ ಆಗಿದೆ ಇವಾಗ ಬೆಲೆ. ಸಿಲ್ವರ್ ಇದೇ ತರ ಇತ್ತು ಅಂದ್ರೆ ಡಿಮ್ಯಾಂಡ್, ಅನ್ಲೆಸ್ ಅಂಡ್ ಅಂಟಿಲ್ ಮೈನಿಂಗ್ ಆಕ್ಟಿವಿಟಿಲಿ ಸಪ್ಲೈ ಜಾಸ್ತಿ ಬಂದು ಡಿಮ್ಯಾಂಡ್ ಕಮ್ಮಿ ಆದ್ರೆ ಮಾತ್ರ ಕಮ್ಮಿ ಆಗುತ್ತೆ. ಚಿನ್ನ ಆದ್ರೂ ಹೋಲ್ಡಿಂಗ್ ಮಾಡ್ತಾರೆ, ಏನು ನನ್ ದುಡ್ಡು ಭದ್ರ ಕಾಪಾಡಬೇಕು ಅಂತ ಸುರಕ್ಷಿತ ಕಾರಣಕ್ಕೋಸ್ಕರ ಎಲ್ಲರೂ ಪ್ರಪಂಚ ಎಲ್ಲ ಪರ್ಚೇಸ್ ಮಾಡುತ್ತೆ. ಸಿಲ್ವರ್ ಡ್ರಿವನ್ ಬೈ ಬರೀ ಇಂಡಸ್ಟ್ರಿಯಲ್ ಡಿಮ್ಯಾಂಡ್ ಇಂದಾನೆ ಆಗ್ತಿರುತ್ತೆ. ಸರ್ ಇವಾಗ ಯಾರು ಒಂದು ಭದ್ರತೆ ಇರ್ಬೇಕಂತ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡಿ ಪಾಯಿಂಟ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಸರ್, ಮನೆಯಲ್ಲಿ ಇರ್ತಾರೆ. ಅದೇ ರೀತಿ ಸಿಲ್ವರ್ ಕೂಡ ಮಾಡುವ ಚಾನ್ಸಸ್ ಇದೆಯಾ ಸರ್ ಜನರು? ಚಾನ್ಸಸ್ ಎಲ್ಲ ಶುರು ಆಗೋಗಿದೆ ಆಲ್ರೆಡಿ. ಇಲ್ಲಿ ಇಷ್ಟ ದಿನ ಸಿಲ್ವರ್ ಯಾರು ಒಂದು ಇನ್ವೆಸ್ಟ್ಮೆಂಟ್ ಅಂತ ಯಾರು ಇನ್ವೆಸ್ಟ್ ಮಾಡ್ತಾ ಇಲ್ಲ. ಸುಮಾರು 6 ತಿಂಗಳಿಂದ ಸಿಲ್ವರ್ ಬಾರ್ಸ್ ಡಿಮ್ಯಾಂಡ್ ಜಾಸ್ತಿ ಆಗಿದೆ, ರಾ ಸಿಲ್ವರ್ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಇನ್ನೇನು ಸಿಲ್ವರ್ ವೇರ್ ಯಾವ್ದು ಡಿಮ್ಯಾಂಡ್ ಇಲ್ಲ. ದೀಪ ಬೇಕು, ತಟ್ಟೆ ಬೇಕು ಅಂತ ಯಾವ್ದು ಆತರ ಅದು ಡಿಮ್ಯಾಂಡ್ ಆಗಿಲ್ಲ. ಇವಾಗ ಮಾರ್ಕೆಟ್ ಎಲ್ಲ ನಡೀತಾ ಇರೋದೆಲ್ಲ ಬರೀ ಇನ್ವೆಸ್ಟ್ಮೆಂಟ್ ಪರ್ಪಸ್ ಸಿಲ್ವರ್ ಡಿಮ್ಯಾಂಡ್ ಇದೆ. ಇವಾಗ ಪ್ರೆಸೆಂಟ್ ಅಲ್ಲಿ ಯಾವ ದೇಶದಲ್ಲಿ ಸಿಲ್ವರ್ ಜಾಸ್ತಿ ಜನಸಾಮಾನ್ಯರು ಖರೀದಿ ಮಾಡ್ತಾ ಇರ್ಬೋದು ಸರ್? ನೋಡಿ, ಎಲ್ಲ ಪ್ರಪಂಚ ಎಲ್ಲೇ ತಗೊಳ್ಳಿ, ಸಿಲ್ವರ್ ಗೋಲ್ಡ್ ಡಿಮ್ಯಾಂಡ್ ನಮ್ಮ ಭಾರತ ದೇಶನೇ. ಯಾಕಂದ್ರೆ ನಮ್ಮ ಹತ್ರ ಇರೋ ಚಿನ್ನ ಯಾರ ಹತ್ರನೂ ಇಲ್ಲ. ನಮ್ಮ ಹತ್ರ ಬೇರೆ ದೇಶಗಳಲ್ಲಿ ಟ್ರೆಷರಿ ಇರುತ್ತೆ. ನಮ್ಮ ಹತ್ರ ಜನಸಾಮಾನ್ಯರ ಹತ್ರನೇ ಚಿನ್ನ ಇದೆ. ಇಲ್ಲಿ ಎಲ್ರ ಕೈಯಲ್ಲೂ ಚಿನ್ನ ಇದೆ, ಬೆಳ್ಳಿ ಇದೆ. ಪ್ರಪಂಚದಲ್ಲಿ ಬೆಳ್ಳಿ ಯೂಸ್ ಮಾಡೋದು ಕೆಲವು ಬರೀ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಸ್ ಯೂಸ್ ಮಾಡ್ತಾರಷ್ಟೇ. ಇಲ್ಲಿ ನಮ್ಮ ಜನಸಾಮಾನ್ಯರ ಮನೆಯಲ್ಲೂ ಬೆಳ್ಳಿ ಇದೆ, ಚಿನ್ನನೂ ಇದೆ. ನಮ್ಮ ಹತ್ರ ಇರೋ ಚಿನ್ನ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ಬೇರೆಯವ್ರದೆಲ್ಲ ಟ್ರೆಜರಿಲಿ ಇರುತ್ತೆ, ನಮ್ಮ ಚಿನ್ನ ನಮ್ಮ ಜನರ ಹತ್ರ ಇರುತ್ತೆ. ಸರ್ ಇವಾಗ ಹೂಡಿಕೆ ಮಾಡೋರಿಗೆ ಏನ್ ಸಜೆಷನ್ ಕೊಡ್ತೀರಿ ಸರ್ ನಾರ್ಮಲ್ ಜನಸಾಮಾನ್ಯರಿಗೆ? ನೋಡಿ, ಇದು ಇನ್ವೆಸ್ಟ್ಮೆಂಟ್ ಅಂದ್ರೆ ಎಲ್ಲ ಎನಿಥಿಂಗ್ ವಿಚ್ ಗೋಸ್ ಅಪ್ ಶುಡ್ ಕಮ್ ಡೌನ್. ಯಾವತ್ತಾದ್ರೂ ಒಂದಿನ ಒಳ್ಳೆ ಮೈನಿಂಗ್ ಬಂತು, ಒಳ್ಳೆ ರಿಫೈನರೀಸ್ ಅಲ್ಲಿ ಬೆಳ್ಳಿ ಅಥವಾ ಚಿನ್ನ ಸಿಕ್ತು ಅಂದ್ರೆ ಬೆಲೆ ಯಾವತ್ತಿದ್ರೂ ಬೀಳ್ಬೋದು. ಯಾವಾಗೂ ಡೋಂಟ್ ಪುಟ್ ಆಲ್ ದಿ ಎಗ್ಸ್ ಇಂಟು ಒನ್ ಬ್ಯಾಸ್ಕೆಟ್ ಅಂತ ಗಾದೆ ಇದೆ. ಆ ತರ ಇವಾಗ ಜನಸಾಮಾನ್ಯರು ಅಷ್ಟೇ, ಒಂದು ಅವ್ರ ಸೇವಿಂಗ್ಸ್ ಅಲ್ಲಿ ಒಂದು 30% ಏನೇ ಬೆಲೆ ಇರಲಿ. ಯಾಕಂದ್ರೆ ನೋಡಿ, ಹೋದ್ ವರ್ಷ ಬಂದಾಗ ಬೆಲೆ ಜಾಸ್ತಿ ಅಂದ್ರು, ಇವಾಗ ತಗೊಂಡಿದ್ರೆ ಇವಾಗ ಒಳ್ಳೆ ರಿಟರ್ನ್ಸ್ ಇದೆ. ಆ ಕಾರಣದಿಂದ ಏನೇ ಬೆಲೆ ಇರಲಿ, ಅವ್ರ ಸೇವಿಂಗ್ಸ್ ಅಲ್ಲಿ ಒಂದು ಮಿನಿಮಮ್ 30% ಈ ತರ ಬುಲಿಯನ್ ಅಥವಾ ಚಿನ್ನ ಬೆಳ್ಳಿ ಹೇಳೋದಲ್ಲ ನಾವು, ಅದ್ರ ಮೇಲೆ ಡಿಪೆಂಡ್ ಮಾಡ್ಲಿ. ಆಗ್ಲಿ ಇನ್ನು ಮಿಕ್ಕಿದ್ದು ಮ್ಯೂಚುವಲ್ ಫಂಡ್ಸ್ ಅವ್ರಿಗೆ ಯಾವ ಸೇಫ್ ಅನ್ಸುತ್ತೋ ಅದ್ ಮಾಡ್ಬೋದು. ಒಂದು 30% ಆಫ್ ದಿ ಪೋರ್ಟ್ಫೋಲಿಯೋ ಚಿನ್ನ ಬೆಳ್ಳಿಗೆ ಇನ್ವೆಸ್ಟ್ ಮಾಡೋದು ಉತ್ತಮ ಅನ್ಸುತ್ತೆ. ಸರ್ ಇವಾಗ ಬೆಳ್ಳಿ ಬೆಲೆ 10,000 ಬರೋಕೆ ಬಹಳ ಟೈಮ್ ತಗೋದು ಸರ್. 10ರಿಂದ 20 ಆಗೋಕೆ ಜಾಸ್ತಿ ಸಮಯ ತಗೋದಿದೆ ಸರ್, ಏನ್ ಕಾರಣ? ಇವಾಗ ಪ್ರತಿದಿನ 10,000 15,000 ಪರ್ ಕೆಜಿ ಜಾಸ್ತಿ ಆಗ್ತಾ ಇದೆ ಪ್ರತಿದಿನ. ಇದು ಯಾವುದೇ ಆಗ್ಲಿ, ಒಂದು ಶೇರ್ ಮಾರ್ಕೆಟ್ ಆಗ್ಲಿ ಅಥವಾ ವಾಣಿಜ್ಯದಲ್ಲಿ ಯಾವುದೇ ಇರ್ಬೋದು, ಈ ಬೂಮ್ ಟೈಮ್ ಅಂತೀವಿ. ಆ ಬೂಮ್ ಫೇಸ್ ಅಲ್ಲಿ ಏನಾಗತ್ತೆ, ಬೇಕಾರೋ ಬೆಲೆಗಿಂತನೂ ಒಂದೇ ಸಲ ಡಬಲ್ ತ್ರಿಬಲ್ ಪರ್ಸೆಂಟೇಜ್ ಮೇಲೆ ಹೋಗ್ತಾ ಇರುತ್ತೆ. ಅದೇ ಬಿಯರ್ ಫೇಸ್ ಅಂತ ಬರುತ್ತೆ. ಒಬ್ರು ಮಾರಾಟ ಮಾರುವಾಗ ಎಲ್ಲರೂ ಮಾರಾಟ ಮಾಡ್ತಾರೆ, ಅವಾಗ ಬೆಲೆಗಳು ಕಮ್ಮಿ ಆಗತ್ತದು. ಬಟ್ ಇದರಲ್ಲಿ ಬೂಮ್ ಟೈಮು ಸ್ಪೆಕ್ಯುಲೇಟಿವ್ ಪ್ರೈಸಸ್ ಏನಲ್ಲ, ಇದು ಮಾರ್ಕೆಟ್ ಡ್ರಿವನ್ ಪ್ರೈಸಸ್ ಈ ಸಲ ಆಗಿರೋದು. ಇನ್ನೇನು ಇಲ್ಲ ಅಷ್ಟು ಹೋಗುತ್ತೆ ಇಷ್ಟು ಹೋಗುತ್ತೆ ಅಂತ ಯಾರು ಇನ್ವೆಸ್ಟ್ ಮಾಡ್ತಾ ಇಲ್ಲ. ಇದು ಮಾರ್ಕೆಟ್ ಡ್ರಿವನ್ ಪ್ರೈಸ್ ಇಂದ ಹೋಗ್ತಾ ಇರೋದು. ಸರ್ ಇವಾಗ ಪ್ರೈಸ್ ಹೆಚ್ಚಾಗ್ತಾ ಆಗ್ತಾ ನಿಮ್ಮ ಹತ್ರ ಬರ್ತಾರೆ ಸರ್ ಗೋಲ್ಡ್ ತಗೊಳ್ಳೋಕೆ, ಯಾಕೆ ಹೆಚ್ಚಾಗ್ತಾ ಇದೆ, ಇನ್ವೆಸ್ಟ್ ಮಾಡ್ಬೋದಾ ಅಂತ ಕೇಳ್ತಾರೆ ಸರ್. ನೋಡಿ, ಸಜೆಷನ್ ಅಲ್ಲ, ಯಾಕೆ ಬೆಲೆ ಜಾಸ್ತಿ ಆಗಿದ್ರೆ ಅವ್ರು ವಾಪಸ್ ಕೊಟ್ರು ಅಷ್ಟೇ ಬೆಲೆ ಸಿಗ್ತಾ ಇದೆಯಲ್ಲ. ಮಾರ್ಕೆಟ್ ಒಂದ್ ಸೈಡ್ ಇಲ್ಲ. ಈಗ ನಿಮ್ಮ ಹತ್ರನೇ ಚಿನ್ನ ಇದ್ರೂನು ಇವತ್ತು ಮಾರ್ಕೆಟ್ ಬೆಲೆ, ಮಾರ್ಕೆಟ್ ಅಲ್ಲಿ ಎಷ್ಟು ಡಿಮ್ಯಾಂಡ್ ಇದೆ ಅಂದ್ರೆ, ಮುಂಚೆ 1% 2% ಕಮ್ಮಿ ಹೋಗ್ತಿತ್ತು, ಇವತ್ತು ಫುಲ್ ಪ್ರೈಸ್ಗೆ ಹೋಗ್ತಾ ಇದೆ ಮಾರ್ಕೆಟ್ ಅಲ್ಲಿ.
ಆ ಕಾರಣದಿಂದ ಇವತ್ತು ಲಿಕ್ವಿಡಿಟಿ ಇರೋದು ಗೋಲ್ಡ್ ಅಂಡ್ ಸಿಲ್ವರ್ ಅಲ್ಲ. ಯಾಕಂದ್ರೆ ನಿಮ್ಗೆ ಬೇರೆ ಯಾವುದೇ ಆಗ್ಲಿ, ಒಂದು ಶೇರ್ ಆಗ್ಲಿ, ಒಂದು ಲ್ಯಾಂಡ್ ಆಗ್ಲಿ, ಬೇರೆ ನಿಮ್ಗೆ ಯಾವುದೇ ಇನ್ವೆಸ್ಟ್ಮೆಂಟ್ ಸೈಟ್ ಆಗ್ಲಿ, ಯಾವುದೇ ಆಗ್ಲಿ, ಅದಕ್ಕೆಲ್ಲ ಪ್ರಾಪರ್ ಪೇಪರ್ ವರ್ಕ್ ಪ್ರೊಸೀಜರ್ಸ್ ಎಲ್ಲ ಇರುತ್ತೆ. ಇದು ಓವರ್ ದಿ ಕೌಂಟರ್ ಇನ್ಸ್ಟೆಂಟ್ ಆಗಿ ಕ್ಯಾಶ್ ಆಗುತ್ತೆ. ಆ ಕಾರಣಕ್ಕೋಸ್ಕರ ಎಲ್ಲರೂ ಇದನ್ನೇ ಪ್ರಿಫರ್ ಮಾಡ್ತಾ ಇದ್ದಾರೆ. ಸರ್ ರಿಯಲ್ ಎಸ್ಟೇಟ್ ಗಿಂತ ಕೂಡ ಇಲ್ಲಿ ರಿಟರ್ನ್ಸ್ ಜಾಸ್ತಿ ಬರೋ ಸಾಧ್ಯತೆ ಇದೆ ಸರ್. ಇದು ಪ್ರತಿ ಸಲ ಇದು ಬರಲ್ಲ. ಒಂದು 10 ವರ್ಷದ ಗ್ಯಾಪ್ ತಗೊಳ್ಳಿ, 10 ವರ್ಷದಲ್ಲಿ ನಿಮ್ಗೆ ಒಂದು 30% ಆಗಿರ್ಬೋದು. ಈ ವರ್ಷದಲ್ಲಿ ಮಾತ್ರನೇ 2024 ಇಂದ ಈ 25-26 ಸ್ಟಾರ್ಟಿಂಗ್ ಅಲ್ಲೂ ವೆರಿ ಹೈ ಸ್ಟೇಕ್ಸ್ ಅಲ್ಲಿ ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಇರೋದು. ಈಗ ಅವರೇಜ್ ತಗೊಂಡ್ರೆ 70,000 ಇರ್ಬೇಕಾದ್ರೆ 1 ಲಕ್ಷ ಬರೋದಕ್ಕೆ 3 ವರ್ಷ ತಗೊಂತು ಬೆಳ್ಳಿ ತಗೊಂಡ್ಬರೋದಕ್ಕೆ. ಆ ತರ ಅದೇ ತರ ಅದು ಒಂದು ರಿಯಲ್ ಫೇಸ್. ಇವಾಗ ಏನಾಗಿದೆ ಅಂದ್ರೆ ಮಾರ್ಕೆಟ್ ಡೈನಾಮಿಕ್ಸ್ ಚೇಂಜ್ ಆಗಿದೆ, ಡಿಮ್ಯಾಂಡ್ ಚೇಂಜ್ ಆಗಿದೆ, ಆಮೇಲೆ ಪ್ರತಿಯೊಬ್ರು ಇನ್ವೆಸ್ಟರ್ಸ್ ಆಗಿದ್ದಾರೆ. ಇವಾಗ ಫೆಡ್ ರೇಟ್, ಅಮೆರಿಕಾನಲ್ಲಿ ಫೆಡ್ ರೇಟ್ ಯಾವಾಗ ಕಮ್ಮಿ ಆಗುತ್ತೋ ಅವ್ರ ದುಡ್ಡಿಗೆ ಇಂಟ್ರೆಸ್ಟ್ ರೇಟ್ ಕಮ್ಮಿ ಆಗುತ್ತೆ. ಅವ್ರು ಏನ್ ಮಾಡ್ತಾರೆ, ನನ್ ದುಡ್ಡು ಯಾಕೆ ಅಷ್ಟೇ ಕಮ್ಮಿ ಇಂಟ್ರೆಸ್ಟ್ ಬರುತ್ತೆ, ಅದು ಬಂದು ನಾನು ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀನಿ, ಸಿಲ್ವರ್ ಇನ್ವೆಸ್ಟ್ ಮಾಡ್ತೀನಿ ಅಂತ. ಆ ಒಂದು ಕಾರಣಗಳಿಂದ ಎಲ್ಲರೂ ಈ ಮೆಟಲ್ ಮಾರ್ಕೆಟ್ ಬಂದಿದ್ದಾರೆ. ಸರ್ ಇವಾಗ ಕೆಲವರು ಮಾರ್ಕೆಟ್ ಡೌನ್ ಆಗ್ಬೋದೇನೋ ಆತಂಕದಲ್ಲಿ ಇರ್ತಾರೆ ಸರ್, ಅವ್ರಿಗೆ ಏನ್ ಹೇಳ್ತೀವಿ ಸರ್? ಮಾರ್ಕೆಟ್ ನೋಡಿ, ಯಾವಾಗಾದ್ರೂ ಕರೆಕ್ಷನ್ ಅಂತ ಬರುತ್ತೆ, ಒಂದು ಕಲೆಕ್ಷನ್ ಫೇಸ್ ಬರುತ್ತೆ. ಇವಾಗ 2,80,000 ಇದೆ. ಯಾವತ್ತೋ ಒಂದಿನ ಬಿಯರ್ ಫೇಸ್ ಬಂದಾಗ ತಿರುಗಿ ವಾಪಸ್ 2.30, 2.40 ಬರ್ಬೋದು. ಆವಾಗ 2.80 ಪ್ರಿಪೇರ್ ಆಗಿರೋರು ಆ ಮೂಮೆಂಟ್ ಅಲ್ಲಿ ತಗೊಬಹುದು ಅವರು, ಯಾಕಂದ್ರೆ ಅವತ್ತಿಗಿಂತ ಇವತ್ತು ಪರವಾಗಿಲ್ಲ ಅಂತ. ಆ ತರ ಒಂದೊಂದು ಪರ್ಚೇಸ್ ಮಾಡೋರು ಮಾರ್ಕೆಟ್ ಸ್ಟಡಿ ಮಾಡಿ ಅದ್ರ ಫಂಡಮೆಂಟಲ್ಸ್ ಎಲ್ಲ ತಿಳ್ಕೊಂಡು ಇನ್ವೆಸ್ಟ್ ಮಾಡೋದು ಒಳ್ಳೇದು. ಜನಸಾಮಾನ್ಯರಿಗೆ ಹೇಗೆ ಫಂಡಮೆಂಟಲ್ಸ್ ಅವೆಲ್ಲ ಹೆಂಗ್ ತಿಳ್ಕೊಬೋದು ಸರ್? ನೋಡಿ, ಪೇಪರ್ ಓದ್ಬೇಕಾಗತ್ತೆ, ವಾಣಿಜ್ಯ ನ್ಯೂಸ್ ಚಾನೆಲ್ಗಳಿದೆ, ನಿಮ್ಮಂತ ಮಾಧ್ಯಮಗಳಿದೆ. ನಾವು ಮುಂಚೆಯಿಂದನೂ ಹೇಳ್ತಾ ಇದೀವಿ. ನೀವು ಮುಂಚೆ ನಮ್ಮ ಹತ್ರ ಬಂದಾಗ ನಿಮ್ಮ ಗ್ಯಾರಂಟಿ ನ್ಯೂಸ್ ಚಾನೆಲ್ ಡಿಬೇಟ್ ಹೋದಾಗ ಹೇಳಿದ್ದೀನಿ ನಾನು, 100ರಲ್ಲಿ 99 ಭಾಗದಲ್ಲಿ 1% ಕಮ್ಮಿ ಆಗೋ ಸಾಧ್ಯತೆ ಇಲ್ಲ ಅಂತ ಹೇಳಿದೀವಿ ನಾವು ಅವಾಗ. ಅದೇ ತರ ನಡ್ಕೊಂಡು ಹೋಗ್ತಾ ಇದೆ, ಇವತ್ತಿಗೂ ಅದೇ ತರ ಇದೆ. ಬಟ್ ಯಾವತ್ತೋ ಒಂದಿನ ಒಳ್ಳೆ ಪ್ರಪಂಚ ಸುರಕ್ಷಾ ಇದೆ, ಯುದ್ಧಗಳು ಏನು ಇಲ್ಲ, ನಮ್ಗೆ ಬ್ಯಾಂಕ್ ಅಲ್ಲೂ ಮತ್ತೆ ಇನ್ವೆಸ್ಟ್ಮೆಂಟ್ ಫ್ಯಾಕ್ಟರೀಸ್ ಅಲ್ಲೂ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಲ್ಲೂ ನಮ್ಗೆ ಒಳ್ಳೆ ರಿಟರ್ನ್ಸ್ ಬರ್ತಾ ಇದೆ. ಏನ್ ಮಾಡ್ತಾರೆ, ಈ ಚಿನ್ನ ಯಾಕೆ ಬೇಕು ನಮ್ಗೆ, ಮಾರಬೇಡ ಅಂತ ಬರ್ತಾರೆ. ಆ ಮಾರೋ ಫೇಸ್ ಬಂದಾಗ ಸ್ವಲ್ಪ ಕಮ್ಮಿ ಆಗುತ್ತೆ. ಇವಾಗ ಫಂಡಮೆಂಟಲ್ಸ್ ಅಂದ್ರೆ ಏನೇನು ಅಂಶ ಇರಬಹುದು ಸರ್ ಅದರಲ್ಲಿ? ನೋಡಿ, ಫಂಡಮೆಂಟಲ್ಸ್ ಅಂದ್ರೆ ನಿಮ್ಗೆ ಫಸ್ಟ್ ಬಂದು ಸಪ್ಲೈ ಕಮ್ಮಿ ಇರೋದ್ರಿಂದ ಬೆಲೆ ಜಾಸ್ತಿ ಆಗುತ್ತೆ. ಇನ್ನೊಂದು ಫಂಡಮೆಂಟಲ್ಸ್ ಅಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಎಲ್ಲೂ ಯುದ್ಧ ಇಲ್ಲ, ಇವಾಗ ರಷ್ಯಾ ಮತ್ತು ಉಕ್ರೇನ್ ಪೀಸ್ ಆಯ್ತು ಅಂದ್ಕೊಳ್ಳಿ, ಅವಾಗ ಏನಾಗುತ್ತೆ, ಶೇರ್ ಮಾರ್ಕೆಟ್ಸ್ ಎಲ್ಲ ಸ್ವಲ್ಪ ಇಂಪ್ರೂವ್ ಆಗುತ್ತೆ. ಶೇರ್ ಮಾರ್ಕೆಟ್ಸ್ ಯಾವಾಗ ಇಂಪ್ರೂವ್ ಆಗುತ್ತೆ, ಜನರು ಅವರು ದುಡ್ಡನ್ನ ನಾವ್ಯಾಕೆ ಚಿನ್ನ ಬೆಳ್ಳಿಲಿ ಇಡ್ಬೇಕು, ನೆಕ್ಸ್ಟ್ ಫೇಸ್ ಇದ್ರಲ್ಲಿ ಇಂಪ್ರೂವ್ ಆಗತ್ತಲ್ಲ ಅಂತ ಮಾಡ್ತಾರೆ. ಯಾವಾಗ ಪ್ರಪಂಚ ಸುರಕ್ಷತೆ ಅನ್ಸುತ್ತೋ, ಈಗ ನಮ್ಗೆ ಬ್ಯಾಂಕ್ ಅಲ್ಲಿ ಒಳ್ಳೆ ಇಂಟ್ರೆಸ್ಟ್ ಬರ್ತಾ ಇದ್ರೆ ಏನಾಗುತ್ತೆ, ನಮ್ ದುಡ್ಡು ಬ್ಯಾಂಕ್ ಅಲ್ಲಿ ಇಡೋಣ, ಯಾಕೆ ಚಿನ್ನ ಬೆಳ್ಳಿ ಅಂತ. ಇವಾಗ ಫೆಡ್ ಅಲ್ಲಿ ಏನಾಗಿದೆ, ಬ್ಯಾಂಕ್ ರೇಟ್ ಕಮ್ಮಿ ಆಗ್ತಾನೆ ಇದೆ, ಇಂಟ್ರೆಸ್ಟ್ ರೇಟ್ ಕಮ್ಮಿ ಆಗ್ತಾ ಇದೆ. ಆ ಕಾರಣದಲ್ಲಿ ಏನ್ ಮಾಡ್ತಾರೆ ಇನ್ವೆಸ್ಟರ್ಸ್, ನಾವ್ಯಾಕೆ ಕಮ್ಮಿ ಸಂಪಾದನೆ ಮಾಡಬೇಕು, ಅದ್ರ ಬದಲು ಗೋಲ್ಡ್ ತೆಗೆಯೋಣ. ಗೋಲ್ಡ್ ನೋಡಿ, ಆಲ್ಮೋಸ್ಟ್ ಗೋಲ್ಡ್ ಅಂಡ್ ಸಿಲ್ವರ್ ಎವ್ರಿ ಡೇ ಬೂಮ್ ಆಗ್ತಾ ಇದೆ. ಆ ಕಾರಣದಲ್ಲಿ ಎಲ್ಲರೂ ಏನಾಗುತ್ತೆ, ಪ್ರತಿಯೊಬ್ಬರಿಗೂ ಅವ್ರ ದುಡ್ಡಿಗೆ ರಿಟರ್ನ್ಸ್ ಆನ್ ಇನ್ವೆಸ್ಟ್ಮೆಂಟ್ ಬೇಕು. ಇವಾಗ ಫಾರ್ ಎಕ್ಸಾಂಪಲ್ ಯಾರಾದ್ರು ದೊಡ್ಡ ಶೇರ್ ಮಾರ್ಕೆಟ್ ಅಲ್ಲೇ ದೊಡ್ಡ ಬಂಡವಾಳ ಹಾಕಿದ್ರು, ಒಂದು ಯುದ್ಧ ಬಂತು ಅಂದ್ರೆ ಶೇರ್ ಮಾರ್ಕೆಟ್ ಹೋದಂಗೆ ಅದು. ಬಟ್ ಚಿನ್ನ ಬೆಳ್ಳಿ ಆತರ ಆಗಲ್ಲ, ಯಾವತ್ತೂ ಸುರಕ್ಷೆ, ಬೆಸ್ಟ್ ಇನ್ವೆಸ್ಟ್ಮೆಂಟ್. ನಾನ್ ರವಿಕುಮಾರ್, ಮಾಲೀಕರು ಸ್ವರ್ಣ ಜ್ಯುವೆಲರ್ಸ್ ಮತ್ತು ಖಜಾಂಜಿ ಕರ್ನಾಟಕ ಜ್ಯುವೆಲರ್ಸ್ ಅಸೋಸಿಯೇಷನ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.